ಅತ್ಯಂತ ಭ್ರಷ್ಟ ಇಲಾಖೆ ಅಂತೀರಾ, ಇಲ್ಲ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೇಳ್ತೀರಾ ಅತ್ಯಂತ ಭ್ರಷ್ಟ, ಇದು ಗೌರ್ಮೆಂಟ್ ಆಫೀಸಸ್ ಎಲ್ಲ ಭ್ರಷ್ಟರು, ರಾಜಕಾರಣಿಗಳೆಲ್ಲ ಭ್ರಷ್ಟರು ಅಂತ ನಾವೆಲ್ಲ ಹೇಳ್ತೀವಿ. ಪಾಪ ಅವ್ರು ಯಾರು ಭ್ರಷ್ಟರಲ್ಲ. ಇದನ್ನು ಜನಕ್ಕೆ ಹೇಳ್ತೀನಿ, ಇವತ್ತು ನಾನು ಬೈಕೋಬೋದು, ಆ ಭ್ರಷ್ಟಾಚಾರ ಸ್ಟಾರ್ಟ್ ಆಗೋದೇ ದುಡ್ಡು ಇಸ್ಕೊಂಡು ಓಟ್ ಹಾಕ್ತಿರಲ್ಲ ಅಲ್ಲಿಂದ. ನೀವು ದುಡ್ಡು ಇಸ್ಕೊಂಡು ಓಟ್ ಹಾಕಿದಾಗ ಒಂದು ಮಂಡ್ಯ ಅಂತ ಇದರಲ್ಲಿ ಒಂದು MLAಗೆ 30ರಿಂದ 40 ಕೋಟಿ ಖರ್ಚಾಗತ್ತೆ. 2 ಲಕ್ಷ ಓಟಿಗೆ 1,500,000 ಥರ ಕೊಡ್ತಾರೆ. 2 ಲಕ್ಷ ಓಟು ಅದ್ರಲ್ಲಿ 1,500,000 ಲಕ್ಷ ಓಟು ಕೊಡ್ತಾರೆ. 1,500,000 ಓಟು ಕೊಡ್ತಾರೆ. ಸೊ ಅವ್ರು 30 ಕೋಟಿ 40 ಕೋಟಿ ಹಾಕ್ಬಿಟ್ಟಿದ್ದಾರೆ. ಪಾಪ ಎಲ್ಲಿಂದ ಹಾಕ್ತಾರೆ? ಆ ದುಡ್ಡು ರಿಕವರ್ ಮಾಡಬೇಕಲ್ಲ. ಸೊ ಏನು ಮಾಡ್ತಾರೆ ರಾಜಕಾರಣಿಗಳು, 5 ವರ್ಷದಲ್ಲಿ 30 ಕೋಟಿ ಬದಲು ನೆಕ್ಸ್ಟ್ ಎಲೆಕ್ಷನ್ಗೆ 60 ಕೋಟಿ ಆಗತ್ತದು. ಸೊ ಅವನೇನು ಮಾಡೋದು, ಸೇಫರ್ ಸೈಡ್ಗೆ 60 ಕೋಟಿ ಮಾಡಲ್ಲ, 100 ಕೋಟಿ ಮಾಡಲ್ಲ. ಇನ್ನೂ ಸ್ವಲ್ಪ ಮನೆ ಆಸೆ ಜಾಸ್ತಿ ಅಲ್ವಾ, 150 ಕೋಟಿ ಹೊಡೆದಿಟ್ಟಿರ್ತಾನೆ. ಆ 150 ಕೋಟಿ ಹೆಂಗೆ ಹೊಡಿತಾನೆ? ಈಗ ಮನೆ ಹತ್ರ ಜನ ಕೆಲಸ ಕೇಳ್ಕೊಂಡು ಬಂದು ಅವ್ರ ಹತ್ರ ಇಸ್ಕೊಳ್ತಾರಾ? ನೋ, ಇಟ್ ಡಸಂಟ್ ಹ್ಯಾಪನ್ ದಟ್ ವೇ. ಪ್ರತಿ ಡಿಪಾರ್ಟ್ಮೆಂಟ್ ಹ್ಯಾಸ್ ಟು ಗಿವ್ ದೆಮ್ ಮನಿ ಎವ್ರಿ ಮಂತ್ ಎಲ್ಲ. ದಿಸ್ ಇಸ್ ಹೌ ಇಟ್ ರನ್ಸ್. ಪಾಪ ಒಬ್ಬ ಕಾನ್ಸ್ಟೇಬಲ್ ಬೈತೀವಿ ಇಸ್ಕೊಂಡ ಅಂತ, ಪಾಪ ಅವನು ಅವ್ರ ಮೇಲ್ಗಡೆ ಅವ್ರು ಕೊಡಬೇಕು, ಅವನು ಕೊನೆಗೆ MLA ಕೊಡಬೇಕು, MLA ಕೊನೆಗೆ ಎಲೆಕ್ಷನ್ಗೆ ಜನಕ್ಕೆ ಕೊಡಬೇಕು. ಆಯಿತಾ? ಇದು ಈ ಭ್ರಷ್ಟ ನಾವು ಸ್ಟಾರ್ಟ್ ಮಾಡಿದ್ದು. ಕಾಮನ್ ಮ್ಯಾನ್ ಹ್ಯಾಸ್ ಸ್ಟಾರ್ಟೆಡ್ ಭ್ರಷ್ಟಾಚಾರ. ಅವ್ನು ಕೊಡಕ್ಕೆ ಬಂದಿರ್ತಾರೆ, ನೀ ಯಾಕೆ ಇಸ್ಕೊಂಡೆ, ಕೆಲಸ ಮಾಡೋ ಸಾಕು ಅಂತ ಹೇಳ್ಬೇಕಾಯ್ತು. ಎಲ್ಲ ಇಸ್ಕೊಳ್ತಾರೆ. ಸೊ ಭ್ರಷ್ಟ ಯಾವ ಪೊಲಿಟಿಷಿಯನ್ಸ್ನು ಯಾವ ಗೌರ್ಮೆಂಟ್ ಇವ್ರನ್ನೂ ಅದನ್ನು ಕ್ರಿಯೇಟ್ ಮಾಡಿದ್ದೆ ನಾವು, ಕಾಮನ್ ಮ್ಯಾನ್.